ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಮತ್ತೊಂದು ಹೊಸ ವಿಡಿಯೋಗೆ. ಇಷ್ಟು ದಿವಸ ಎಲ್ಲೋ ಇದ್ರಿ, ಏನು ಮಾಡ್ತಾಯಿದ್ದೀರಾ, ಏನಾಯಿತು ಯೂಟ್ಯೂಬು ಅಂತೆಲ್ಲ ಕೇಳ್ತಾಯಿದ್ರು. ಅದನ್ನೇ ಮಾತಾಡಬೇಕು ಅಂತ ಬಂದೀನಿ. ಅದ್ರ ಜೊತೆ ಇವತ್ತಿಂದ 2 ದಿನ ಅಂದರೆ ಇವತ್ತು ಶನಿವಾರ, ಭಾನುವಾರ, ಸೋಮವಾರ ನಮ್ಮೂರಲ್ಲಿ ಒಂದು ದೇವಸ್ಥಾನ ಓಪನ್ ಇದೆ. ಆ ಓಪನ್ನಲ್ಲಿ ಏನೇನಾಗುತ್ತೆ ಎಲ್ಲ ನಮ್ಮೂರದ್ದು ವಿಶೇಷತೆ ತೋರಿಸ್ಬೇಕು, ಎಲ್ಲ ದೇವ್ರುಗಳು ಬರುತ್ತೆ, ಅದನ್ನೆಲ್ಲ ತೋರಿಸ್ಬೇಕು ಅಂತಲೇ ಈ ವಿಡಿಯೋನ ಮತ್ತೆ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಕಂಟಿನ್ಯೂಸ್ ಆಗಿ ನಾನು ಓಡಾಡ್ತಾ ಇದ್ದೆ, ಸ್ವಲ್ಪ ಮನೆ ಕಡೆ ಕೆಲಸ ಇತ್ತು, ಇದೆಲ್ಲ ಪ್ರೆಷರು, ಇದರಲ್ಲಿ ಆರೋಗ್ಯ ತುಂಬ ಅಂದರೆ ನನಗೆ ಊಟ ತಿಂಡಿನೂ ಮಾಡೋಕ್ಕಾಗ್ತಿರಲಿಲ್ಲ. ಮನೆಯವ್ರಿಗೂ ಗೊತ್ತಿಲ್ಲ ಎಷ್ಟು ಇದಾಗಿತ್ತು ಅಂತ ಹೇಳ್ಬಿಟ್ಟು, ಅಷ್ಟು ಫುಲ್ ಸುಸ್ತಾಗಿದ್ದೆ, ವೀಕಾಗಿ ಹೋಗಿದ್ದೆ. ಅದಕ್ಕೋಸ್ಕರ ಸರಿ, ಇದೆಲ್ಲದಕ್ಕಿಂತ ಆರೋಗ್ಯ ತುಂಬ ಮುಖ್ಯ. ಸೊ ಹೇಳ್ದಾಗೆ ದೇವಸ್ಥಾನದ ಓಪನ್ ಏನೇನಾಗುತ್ತೆ ಅದನ್ನೆಲ್ಲನೂ ಕಂಟಿನ್ಯೂಸ್ ಆಗಿ ತೋರಿಸ್ತಾ ಹೋಗ್ತೀವಿ. ಏನೇನಾಗುತ್ತೆ ಇವತ್ತೆಲ್ಲ ಅಂತ ನೋಡೋಣ ಬನ್ನಿ. ಇವಾಗ ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀವಿ. ಹೋಗ್ಬೇಕಾದ್ರೆ ಆಲ್ರೆಡಿ ಫೋನ್ ಬಂತು. ಗ್ಯಾಸ್ ಸ್ಟವ್ ತಗೊಂಡೋಗ್ಬೇಕು, ಗ್ಯಾಸ್ ತುಂಬಿಸಿದ್ದೀವಿ ಆಲ್ರೆಡಿ, ಸ್ಟವ್ ತಗೊಂಡೋಗ್ಬೇಕು. ನಾಡಿದ್ದೇ ಒಲೆ ಹಚ್ಚುತ್ತೀವಿ, ಬಟ್ ಇವಾಗ ಬೂಂದಿ ಮಾಡೋದಕ್ಕೆ ಅದಕ್ಕೆಲ್ಲ ಗ್ಯಾಸೇ ಬೇಕು. ಹಂಗಾಗಿ ಸ್ಟವ್ ತಗೊಂಡೋಗ್ಬೇಕು. ಇಲ್ಲಿ ಬಾಣವರದಿಂದ ತಾಂಡವನ ಬನ್ನಿ. ಬರ್ಲಾ? ಹಾಂ ಬರ್ತೇವೆ. ಚೆನ್ನಾಗಿದೆ, ಬಟ್ ಆ ಕಡೆ ಅಡ್ಡ ಐಕೆ ಅದು ಸಭೆ ತಿರ್ಸ್ಕೊಳ ಮಧ್ಯ ಮೊನ್ನೆ 6 ಗಂಟೆಗೆ ಬರ್ದಂಗೆ. ಎಲ್ಲ ಊರು ಹುಡುಗರು ಕೆಲಸ ಮಾಡೋರು 3 ದಿವಸ ಆದ್ಮೇಲೆ ಬರ್ತಾರೆ. ಹಂಗೆ ಡೋರ್ ಒಳಕ್ಕೆ ಹೋಗ್ಲಾ? ಎಲ್ಲ ರೆಡಿ ಮಾಡ್ಕೊಂಡು ಇವಾಗ ಇಲ್ಲೇ ನಿಲ್ಸ. ಒಳಗೆ ಹೊಡಿಬೋದೇನ ಕಳ್ಳ? ಅಡುಗೆ ಸಾಮಾನೆಲ್ಲ ತಂದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಅಡುಗೆಗೂ ಎಲ್ಲ ರೆಡಿ ಆಗ್ತಾ ಇದೆ. ಬೂಂದಿ ಮಾಡಿರೋದೆಲ್ಲ ತೋರಿಸಿದ್ದೀನಿ. ಅದಾದಮೇಲೆ ನೆಕ್ಸ್ಟು ದೇವ್ರುಗಳೆಲ್ಲ ಬಂದಿದ್ದಾವೆ ಆಲ್ಮೋಸ್ಟು. ಎಲ್ಲನೂ ತೋರಿಸ್ತಾ ನೆಕ್ಸ್ಟು ಮುಂದಕ್ಕೆ ಏನೇನು ಆಗ್ತದೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಮಾಡ್ತಾ ಹೋಗ್ತೀನಿ. ಅದಕ್ಕೆ ಇವಾಗಿಂದ ಸ್ಟಾರ್ಟು. ಎಲ್ಲ ತರಕಾರಿ ತಗೊಂಡೋಗಿ ಇಟ್ಟಿದ್ದೀವಿ. ಚಿಕ್ಕಮಂಗ್ಳೂರ್ಗೆ ಹೋಗಿ ತರಕಾರಿನೂ ತಂದ್ವಿ. ನೆನ್ನೆನೇ ಹೋಗಿದ್ವಿ ನೈಟು. ಬೆಳಗ್ಗೆ ಎದ್ದು ಎಲ್ಲ ತಗೊಂಬಂದು ಇವಾಗ ಸ್ನಾನ ಮಾಡ್ಕೊಂಡು ತಿರ್ಗಾ ರೆಡಿಯಾಗಿ ಮತ್ತೆ ಇವಾಗ ನಮ್ಮ ಅಕ್ಕರು ಬಂದಿದ್ದಾರೆ, ಅವ್ರನ್ನ ಕರ್ಕೊಂಬರೋದಕ್ಕೆ ಹೋಗ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು ರಾಮ ಮತ್ತು ನಮ್ಮ ಅಣ್ಣ ಕೊಯ್ತಿದ್ದಾರೆ. ಅದೆಲ್ಲ ಕೊಯ್ದಾದ್ಮೇಲೆ ನೆಕ್ಸ್ಟು ಇವಾಗ ಸ್ವಲ್ಪ ಸಾಮಾನೆಲ್ಲ ತಗೊಂಡೋಗಿಡಬೇಕು. ಅದು ಸಾಮಾನು ಇಟ್ಟು ಇನ್ನೇನು ಸ್ಟಾರ್ಟ್ ಆಗುತ್ತೆ. ಇವತ್ತು ನೈಟ್ ಸಂಜೆಯಿಂದ ಹೋಮ ಎಲ್ಲ ಸ್ಟಾರ್ಟ್ ಆಗುತ್ತೆ. ಕೆಲವೊಂದು ಪ್ರೋಗ್ರಾಮ್ಸ್ ಇದೆ, ಎಲ್ಲನೂ ಇನ್ ಡೀಟೇಲ್ಸ್ ಆಗಿ ತೋರಿಸ್ತೀವಿ. ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ ವಿಡಿಯೋನ. ಎಷ್ಟು ವರ್ಷ ಆಯ್ತು ಹಿಂಗೆಲ್ಲ ದೇವ್ರನ್ನೂ ಕೂರಿಸಿ ನೋಡಿ.
ಇಲ್ಲಿ ಮುಂದೆ ಕಟ್ಟು. ಈ ಬಂಡೆ ಹತ್ತೋದಕ್ಕೆ ಅವಾಗ ಚಿಕ್ಕ ವಯಸ್ಸಲ್ಲಿ ಭಾಳ ಇಷ್ಟಪಡ್ತಾ ಇದ್ವಿ ರಮ ಅಲ್ಲ. ಇವಾಗ ಒಂದ್ಸಲ ಟ್ರೈ ಮಾಡೋಣ. ಹತ್ಬೋದ ಇವಾಗ? ಓ ಹತ್ಬೋದ. ದರ್ಶಿ ಫೋನ್ ಹುಷಾರ್ ಕಣವ, ಆಕಾಶನಲ್ಲಿ ಆ ಕಡೆ ಇದ್ದಾನೆ. ಐದೇ ನಿಮಿಷ ಇಲ್ಲೇ ರೈಲ್ವೆ ನಮ್ಮ ಹುಡುಗರು ಹೆಂಗೆಲ್ಲ ಸಾಹಸ ಮಾಡಿ ಇರೋ ಜೂಮ್ ಆಗ್ತೀನಿ, ಎಷ್ಟೆಷ್ಟೆಲ್ಲ ಸಾಹಸ ಮಾಡ್ಕೊಡ್ತಾರೆ. ಎಂಥ ವ್ಯೂವು. ನಾವು ಫಸ್ಟು ನಮ್ಮ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ ಇಲ್ಲಿಂದ. ಅದೇ ದೇವಸ್ಥಾನದ ಓಪನ್ನು. ಹತ್ತಿ ಇಲ್ಲಿಗೊಂದು ಕಟ್ತಾಯಿದ್ದೀವಿ, ಅಲ್ಲೇ ಹುಡುಗರು ಕಟ್ತಾಯಿದ್ದಾರೆ. ಎಂಟ್ರೆನ್ಸ್ ಇದೆಲ್ಲ. ನಾವು ಇಲ್ಲಿಂದನೇ ಸ್ಟಾರ್ಟ್ ಆಗಿರೋದು ಎಲ್ಲ ಗುಡ್ಡ ಬೆಟ್ಟ ಹತ್ತೋದು. ಇದ್ರದ್ದು ಏನೇನು ದೇವಸ್ಥಾನದ ಓಪನ್ ಇಷ್ಟು ದಿನ ಶಟ್ ಡೌನ್ ಮಾಡಿದ್ವಿ ಚಾನಲ್ಲು, ಕಾರಣಾಂತರಗಳಿಂದ ಮಾಡೋಕ್ಕಾಗಿಲ್ಲ. ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಇವತ್ತಿಂದ ಏನೇನು ನಡೆಯುತ್ತೆ ಪಾರ್ಟ್ 1 ಪಾರ್ಟ್ 2 ಈ ರೀತಿ ಜಾಸ್ತಿ ವೀಡಿಯೋ ಆದರೆ ಆ ರೀತಿ ಮಾಡ್ತಾ ಹೋಗ್ತೀವಿ. ಓಪನ್ ಆಗೋದು ಏನೇನು ವಿಶೇಷತೆಗಳು, ಯಾವ್ಯಾವ ಪೂಜೆ ನಡೆಯುತ್ತೆ, ಕೆಲವೊಂದು ಎನ್ಕರೇಜ್ಮೆಂಟ್ಗೋಸ್ಕರ ಫಂಕ್ಷನ್ಗಳು ಮಾಡ್ತೀವಿ, ಅದ್ರದ್ದು ಎಲ್ಲದನ್ನು ಒಂದೊಂದು ಕ್ಲಿಪ್ ಹಾಕ್ತಾ ಹೋಗ್ತೀವಿ. ಹೆಂಗೆ ನಡೆಯುತ್ತೆ ಪೂರ್ತಿ ವೀಡಿಯೋನ ನೋಡಿ ಸಿಗೋಣ. ಇದು ನಮ್ಮ ಸುಕ್ಷೇತ್ರ ಅಡಿಕನಕಲ್ಲು ಭೀಮೇಶ್ವರ ಸ್ವಾಮಿ ದೇವಸ್ಥಾನ ದೇವಾಲಯ ಪುನರ್ ಆರಂಭ ಆಗ್ತಾ ಇದೆ. ಅದ್ರ ಬಗ್ಗೆ ಡೀಟೇಲ್ಸ್ ವರ್ಣ ಸ್ವಲ್ಪ ಕೊಡಪ್ಪ. ಬ್ರೋ ಏನು ಕ್ಲೈಮೇಟ್ ನೋಡ್ಬಿಡ್ರಲ್ಲಿ, ಒಳ್ಳೆ ಕ್ಲೈಮೇಟು, ಒಳ್ಳೆ ವೆದರು. ಆ ದೇವಸ್ಥಾನದ ಇತಿಹಾಸ ಹೇಳ ಸ್ವಲ್ಪ. ಅಡಕಿನಕಲ್ಲು ಭೀಮೇಶ್ವರ ಒಂದು ಐತಿಹಾಸಿಕ ಹಿನ್ನೆಲೆಯುಳ್ಳಂಥ ದೇವಾಲಯ. ಇಲ್ಲಿ ಸುಮಾರು ಹಿಂದೆ ಕಾರಿಹಳ್ಳಿ ಕಾಳಿಕಾಂಬ ಮತ್ತು ಹಳ್ಳಿಕೆರೆ ಸಪ್ತಮಾತೃಕಾಳೇಶ್ವರಿ ಅಮ್ಮನವರು ಎಲೆ ಕುಟ್ಟಿ ಹಾಕಿಕೊಂಡಂಥ ಕಲ್ಲದು. ತೋರಿಸಿ ರಮೇಶ್ ಅಣ್ಣ ಕಡೆ. ಸುಮಾರು ವರ್ಷಗಳ ಕಾಲ ಇಲ್ಲಿ ಭೀಮೇಶ್ವರ ಸ್ವಾಮಿಯವರು ಬಂದು ನೆಲೆಸಿದ್ದಾರೆ. ಇದು ಸ್ವಾಮಿಯವರ ನೂತನ ದೇವಾಲಯ ಪ್ರಾರಂಭೋತ್ಸವ ಹಮ್ಮಿಕೊಂಡಿದ್ದು ಇದೇ ಭಾನುವಾರ ಮತ್ತು ಸೋಮವಾರ 2 ಮತ್ತು 3ನೇ ತಾರೀಕು ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಸ್ವಾಮಿಯವರ ಒಂದು ದೇವಾಲಯ ಜೀರ್ಣೋದ್ಧಾರ ಆಗ್ತದೆ. ಈ ಭೀಮೇಶ್ವರ ಸ್ವಾಮಿಯವರ ಒಂದು ಬಂಡೆಯನ್ನು ನೋಡ್ತಾ ಇರ್ಬೋದು. ಈ ಬಂಡೆಯಲ್ಲೇ ಒಂದು ತೊಟ್ಟಿಲನ್ನು ನಾವು ಕಾಣ್ಬೋದು. ಈ ಹಿಂದೆ ಇಲ್ಲಿ ತೊಟ್ಟಿಲು ಕಲ್ಲಲ್ಲೇ ರಚನೆ ಆಗಿರುವಂಥ ನೈಸರ್ಗಿಕವಾದಂಥ ತೊಟ್ಟಿಲು ನಾವು ಕಾಣ್ಬೋದು. ಇಲ್ಲಿ ಶಿವ ಪಾರ್ವತಿಯವರು ಬಂದು ತೂಗಿದಾಗ ಆಗುತ್ತೆ ಇದರೊಳಗೆ ಮನ್ಕೊಂಡ್ರೆ ಅಂತಹ ತೊಟ್ಟಿಲು. ಇದು ಕಲ್ಲಲ್ಲೇ ರಚನೆ ಆಗಿರುವಂಥ ತೊಟ್ಟಿಲು. ಕಾಳಿಕಾಂಬ ಅಮ್ಮನವರು ಮತ್ತು ಸಪ್ತಮಾತೃಕಾಳೇಶ್ವರಿ ಅಮ್ಮನವರು ಬಂದು ಇಲ್ಲಿ ಕೂತಿದ್ದಂಥ ಜಾಗ ಇದು. ಕೂತಿ ಅಲ್ಲಿ ಎಲೆ ಅಡಿಕೆ ಚಚ್ಚಾಕಿಕೊಂಡಂಥ ಎಲೆ ಆದ್ದರಿಂದ ಇದಕ್ಕೆ ಅಡಿಕೆನಕಲ್ಲು ಎಂಬ ಹೆಸರು ಬಂದಿದೆ. ಬರ್ತೀವಿ.
ಮುಂದೆ ಹೆಡ್ಲೈನ್. ಹಾಂ ಅನ್ನೋದು ಗೊತ್ತಾಯ್ತಲ್ವಾ? ಸ್ವಾಹ ಅನ್ನೋದು ಅಗ್ನಿದೇವನ ಹೆಂಡತಿ ಹೆಸರು. ಅಗ್ನಿಕುಂಡದ ಒಳಗಡೆ ಹಾಕಿದ್ರೆ, ಈ ಕಡೆ ಕೇಳಿಸ್ಕೊಬೇಕು, ಅಗ್ನಿಕುಂಡದ ಒಳಗಡೆ ಹಾಕಿದ್ರೆ ದೇವಾನು ದೇವತೆಗಳಿಗೆ ಸಲ್ಲುತ್ತೆ. ಏನ್ ಅಗ್ನಿಕುಂಡ ಹಾಕಿದೀವಲ್ಲ ಅದ್ರ ಒಳಗಡೆ ಹಾಕಿದ್ರೆ ದೇವಾನು ದೇವತೆಗಳಿಗೆ ಸಲ್ಲುತ್ತೆ. ಆ ದೇವಾನು ದೇವತೆಗಳಿಗೆ ಅಷ್ಟು ಸ್ವಾಹ ಅಂತ ಕೊಡ್ತೀವಿ. ಆ ದೇವಾನು ದೇವತೆಗಳಿಗೆ ಸ್ವಲ್ಪ ಕೆಲಸ ಆಗುತ್ತೆ. अग्निं ध्यायामि ध्यानं समर्पयामि आवाहयामि रक्तसिंहासनं समर्पयामि पादयोः पाद्यं पादं समर्पयामि हस्तयोः अर्घ्यं समर्पयामि मुखाम्बुजे पादं समर्पयामि इट्ಕೊಳ್ಳಿ ತಟ್ಟೆ ಮಾಮೂಲಿ ಕೈ ಅಂತೆ ಮೂರುಗಳ ಇಟ್ಕೊಳ್ಳಿ ಓಂ ಗಂ ಗಣಾನಾನ್ತ್ವಾ ಗಣಪತಿಗಂ ಹವಾಮಹೇ ಕಲಿಂ ತರಿ ಇಲ್ಲಿ ಹೀಟ್ ತಡಿತೈತೆ ಅಂತ ಅಲ್ಲ ಅಲ್ಲಿ ತಡೀತೆ ಅಂದ್ರೆ ಆ ಕೈ ಹಂಗೆ ಬರಬೇಕು. ಫ್ಲಾಶ್ ಅಲ್ಲ 2-in-1 ಯೂಸು. ಓಮಿನಿ ಯಾವ ಥರ ಯೂಸ್ ಮಾಡ್ಬೋದು ಅದನ್ನ ಸಂಪೂರ್ಣವಾಗಿ ಯೂಸ್ ಮಾಡಿದ್ದೀವಿ. ಸಾಮಾನೆಲ್ಲ ತುಂಬ್ಕೊಂಡು ಇವಾಗ ಹೋಯ್ತಾ ಇದೀವಿ. ಸೌಂಡ್ ಕೂಡ ಹಂಗೆ ಊರಿಗೆ ಹೋದ್ರೆ ಬರಕ್ಕೆ ಬಂದ್ರೆ ನಾವು ಇಲ್ಲಿ ನಿಂತ್ಕೊಂಡು ನಮ್ಗೇನಿಲ್ಲ ಬಾಯಿಗೆ ನಾವು ಎಬ್ಬೆಟ್ ಸಿಗೋದು ಸೀಪನ್ನ ಬತ್ತ ಒಂದು ಪ್ಯಾಕ್ 2 ಬಸ್ ಸೇಟ್ ಬರ್ಬೇಕಾನೆ. ಅಲ್ಲ ಕಣ ಅವ್ರಿಗೆ ಹೇಳ್ತಾರದ ಬಾಣವ್ರಿಗೆ ಅಷ್ಟರಿ ಹೋದ್ರೆ ಊರೊಳಕ್ಕೆ ಹೋದ್ರಿ ಎಲ್ಲ ರೆಡಿ ಮಾಡಿ ತಿಂಡಿಗೆ ಮನೆಗೆ ಬರೋಷ್ಟರಲ್ಲಿ ಇಷ್ಟೊತ್ತಾಯಿತು. ವೇಷಭೂಷಣಗಳು ಈ ಥರ ಇದ್ದಾವೆ. ಈ ಥರ ಆಗಿದ್ದೀವಿ ವೇಷಭೂಷಣ. ಬೆಳಗ್ಗೆ ತಿರ್ಗಾ ಮತ್ತೆ ಹೋಗ್ಬೇಕು.
ಮೊನ್ನೆ ನೀವೇ ಅಲ್ವಾ ನನಗೆ ಬೆಂಗಳೂರು ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಬಂದಾರಗಳ್ವಾರಿ ಚಂದನ ಪಾರಿಜಾತೈ ಭಕ್ತವರೈರಿ ನವಯೋಪಕರಣೈರವಿ ಸಿಂಧುಮಾಲಾ ಪುಷ್ಪಾಂಜಲಿಂ ಪಶಮನಿಂ ಭವದೇವಯ ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಹರ ನಮಃ ಪಾರ್ವತೀಪತಿ ಹರ ಮಹಾದೇವ ಶಿವ ನಮಃ ಪಾರ್ವತೀಪತಿ ಹರ ಮಹಾದೇವ. ವಿವೇಚನ ಮಹಾರಾಜ್ ಕೆ ಜೈ. ಸೂಪರ್ ಬಂದಿದೆ.
Hey!